ಅಭಿ ಅಲ್ಲೆಲ್ಲರೂ ಕರೀತಿದ್ದಾರೆ, ಬಾ. ನಾನು ಬರಲ್ಲ. ಅವ್ರು ಯಾವ ವಿಷಯದ ಬಗ್ಗೆ ಮಾತಾಡಕ್ಕೆ ಕರೀತಾ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ಆ ವಿಷಯದ ಬಗ್ಗೆ ಮಾತಾಡಕ್ಕೆ ಇಷ್ಟ ಇಲ್ಲ. ಅಭಿ, ಕರೀತಿರೋದು ಶಾರ್ವರಿ ಅತ್ತೆ, ಹೋಗಿ ಮಾತಾಡು. ಒಂದು ನಿಮಿಷ ನೋಡು ಅಭಿ, ಶಾರ್ವರಿ ಅತ್ತೆ ಯಾವತ್ತಿದ್ರೂ ನಮ್ಗೆ ಒಳ್ಳೇದನ್ನ ಬಯಸಿ ಮಾತಾಡ್ತಾರೆ. ಈ ಮನೆಯಲ್ಲಿ ನಮ್ಮ ಪರವಾಗಿ ಮಾತಾಡೋದು ಅಂದರೆ ಅವರೊಬ್ಬರೇ. ನನಗೆ ಗೊತ್ತು, ನಾನು ಈ ಮನೇಲಿ ಯಾರ ಮಾತನ್ನು ಕೇಳ್ತೀನೋ ಬಿಡ್ತೀನೋ, ಆದರೆ ಚಿಕ್ಕಮ್ಮನ ಮಾತನ್ನು ನನಗೆ ತೆಗೆದುಹಾಕೋದಕ್ಕೆ ಮನಸ್ಸೇ ಬರಲ್ಲ. ನಾನು ತಗೊಂಡಿರೋ ನಿರ್ಧಾರ ಸರಿಯಾಗಿದೆ ಅಂತ ಚಿಕ್ಕಮ್ಮ ಒಬ್ಬರು ಹೇಳಿದ್ರೆ ಸಾಕು, ಆಮೇಲೆ ನಾನು ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರನ ಬದಲಾಯಿಸಲ್ಲ. ಆದರೆ ಈಗ ನೀನು ಅಲ್ಲಿ ಹೋದಾಗ ಶಾರ್ವರಿ ಅತ್ತೆ ನಿನ್ನ ಪರವಾಗಿ ಮಾತಾಡ್ತಾರೆ ಅಂತ ನಂಗೆ ಅನ್ನಿಸ್ತಿಲ್ಲ. ಏನು ಹೇಳ್ತಿದ್ದೆ ದೀಪಿಕಾ? ಹೌದಬ್ಬಿ, ಶಾರ್ವರಿ ಅತ್ತೆನ ಇವರಿಬ್ಬರು ಸೇರಿಕೊಂಡು ಎಮೋಷ್ನಲ್ ಆಗಿ ಬ್ರೈನ್ ವಾಶ್ ಮಾಡ್ತಿದ್ದಾರೆ. ಅವ್ರ ಮಾತನ್ನ ನೀನು ಕೇಳ್ತೀಯ ಅಂತ ಗೊತ್ತಿದ್ದು ಅವ್ರ ಮೂಲಕ ನಿನ್ನನ್ನು ಒಪ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಶಾರ್ವರಿ ಅತ್ತೆಗೆ ಪ್ರೆಷರ್ ಆಗ್ತಿದ್ದಾರೆ. ಶಾರ್ವರಿ ಅತ್ತೆ ಮನೆಯವ್ರಿಗೋಸ್ಕರ ಏನೇ ಮಾತಾಡಿದ್ರು ಅವ್ರ ಮನಸ್ಸಲ್ಲಿ ನೀನು ತಗೊಂಡಿರೋ ನಿರ್ಧಾರಕ್ಕೆ ಸಪೋರ್ಟ್ ಮಾಡ್ತಾರೆ. ಅದನ್ನು ಅರ್ಥ ಮಾಡ್ಕೋ. ಹೌದು, ಈ ಪರಿಸ್ಥಿತಿನ ನನಗೆ ಚಿಕ್ಕಮ್ಮ ಏನು ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಇದನ್ನೇ ಇವರೆಲ್ಲ ಎನ್ಕ್ಯಾಚ್ ಮಾಡಿಕೊಂಡು ಅವ್ರ ಮೂಲಕ ಹೇಳಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಎಕ್ಸಾಕ್ಟ್ಲಿ, ಇದೆಲ್ಲ ಮನೆಯವ್ರು ಮಾಡ್ತಿರೋ ಪ್ಲ್ಯಾನ್ ಅಭಿ. ಆ ಪ್ಲ್ಯಾನ್ಗೆ ಸಿಗಾಕೊಂಡು ನೀನು ಮತ್ತೆ ಇಲ್ಲೇ ಉಳ್ಕೊಂಡು ಎಲ್ಲರ ಮಧ್ಯೆ ನರಳ್ತೀಯೋ ಅಥವಾ ನಿನ್ನ ನಿರ್ಧಾರಕ್ಕೆ ಸ್ಟಿಕಾನ್ ಆಗಿ ಬೇರೆ ಆಗ್ತೀಯೋ, ಅದನ್ನು ನೀನೇ ಯೋಚನೆ ಮಾಡಬೇಕು. ಆ್ಯನಿವರ್ಸರಿ ಟೈಮಲ್ಲಿ ನಮ್ಮ ಮನೇಲಿ ಹೀಗಾಗಿದೆ ಅಂತ ಗೊತ್ತಾದರೆ ಕಂಪನಿ ಮೇಲೆ, ಸ್ಟಾಫ್ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ. ಅದೆಲ್ಲ ಆಗೋದು ಬೇಡ. ನಿನ್ನನ್ನು ಕೈ ಮುಗಿದು ಕೇಳ್ಕೊತೀನಿ. ಅಯ್ಯೋ ಬಾಬಾ, ನೀವು ಯಾಕೆ ಇಷ್ಟೆಲ್ಲ ಕೇಳ್ಕೊತಿದ್ದೀರಾ? ಅಭಿ, ದೊಡ್ಡವ್ರನ್ನ ಹೀಗೆಲ್ಲ ನಡೆಸ್ಕೋಬಾರ್ದು ಕಣೋ. ಅವ್ರ ಕೈ ಮುಗಿಲಿ ಅಂತ ನಾನೇನು ಕೇಳ್ಕೊಂಡಿದ್ನ ಚಿಕ್ಕಮ್ಮ? ನನಗೂ ಇದೆಲ್ಲ ಇಷ್ಟ ಆಗಲ್ಲ. ಅಭಿ, ಅವ್ರ ಪರವಾಗಿ ನಾನು ನಿನ್ನನ್ನು ಕೇಳ್ಕೊತಾ ಇದ್ದೀನಿ. ಈ ಆ್ಯನಿವರ್ಸರಿ ಮುಗಿಯೋವರೆಗೂ ದಯವಿಟ್ಟು ಸುಮ್ಮನಿದ್ದು ಬಿಡು. ಆಯ್ತಾಯ್ತು, ಅದೇನು ಆ್ಯನಿವರ್ಸರಿನೋ ಮುಗಿಸ್ಕೊಳ್ಳಿ. ಆಮೇಲೆ ನಾನು ಈ ಮನೆ ಭಾಗದ ವಿಚಾರ ಮಾತಾಡ್ತೀನಿ. ಇದ್ರ ಮೇಲೆ ನಾ ಇನ್ನೇನೂ ಮಾತಾಡಲ್ಲ, ಅಷ್ಟೇ. ಯೋಚನೆ ಮಾಡಬೇಡಿ ಬಾವಾ. ಅಭಿ ಇನ್ನೂ ಕೋಪದಲ್ಲೇ ಇದ್ದಾನೆ. ಈ ಆ್ಯನಿವರ್ಸರಿ ಎಲ್ಲ ಮುಗಿಲಿ, ಆಮೇಲೆ ಮತ್ತೆ ಅವನ ಜೊತೆ ಮಾತಾಡಿದ್ರಾಯ್ತು. ಸರಿ ಶಾರ್ವರಿ, ಈಗ ಅಭಿ ಮಾತಾಡಿದ್ದು ಮುಳುಗ್ತಿದ್ದವನಿಗೆ ಹುಲ್ಕಡ್ಡಿ ಆಸರೆ ಅನ್ನೋಗಾಗಿದೆ. ಮುಂದೇನಾಗುತ್ತೋ ನೋಡೋಣ. ಈಗ ಆ್ಯನಿವರ್ಸರಿನ ಖುಷಿಯಿಂದ ಸೆಲೆಬ್ರೇಟ್ ಮಾಡೋಣ. ಆಮೇಲೆ ದೇವ್ರಿಚ್ಛೆ ಏನಿದೆಯೋ ಹಾಗಾಗುತ್ತೆ. ಅವನ ಆಡೋ ಮಾತುಗಳು, ಆ ಮನೆ ವಾತಾವರಣ ನೋಡ್ತಾ ಇದ್ರೆ ಅವನ ಮನೆನ ಭಾಗ ಮಾಡೋ ಕಾಣ್ತಾನೆ. ಹಲೋ ಮಾವ. ತುಳಸಿ, ನಾನು ಅಭಿ ಬಗ್ಗೆ ಏನೋ ಮಾತು ಕೇಳ್ಪಟ್ಟೆ, ನಿಜಾನ ಅದು? ಅಭಿ ಹಾಗೆ ಮಾತಾಡ್ತಾ ಇರೋದು ನಿಜ ಮಾವ. ಬರೀ ಮಾತಾಡ್ತಾ ಇಲ್ಲ, ಮನೆ ಭಾಗ ಆಗಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾನೆ. ಅಯ್ಯೋ ಭಗವಂತ, ಏನು ಬಂತ ಹುಡುಗನಿಗೆ? ಯಾರಮ್ಮ ಅವನ ತಲೆ ಕೆಡಿಸಿರೋದು? ಅಲ್ಲಮ್ಮ, ಆ ಮನೆಯಲ್ಲಿ ಅವನಿಗೇನು ಕಮ್ಮಿ ಇದೆ? ಸರ್, ಒಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತು. ಸ್ವಲ್ಪ ಆಶ್ರಮದ ಕಡೆ ಬಂದು ಹೋಗ್ತೀರಾ?
ಏನು ವಿಷಯ ಫೋನಲ್ಲಿ ಹೇಳ್ಬೋದಲ್ವಾ? ಇಲ್ಲ ಸರ್, ಫೋನಲ್ಲಿ ಹೇಳೋವಂಥದ್ದಲ್ಲ. ನೀವು ಇಲ್ಲಿಗೆ ಬಂದರೆ ಎಲ್ಲ ವಿಷಯನೂ ಮಾತಾಡ್ಬೋದು. ಅಲ್ಲ, ನಾವು ಕಳೆದ ಸಾರಿ ಬಂದಾಗ ನೀವೇನು ಹೇಳಿಲ್ವಲ್ಲ? ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಪೂರ್ಣಿನೇನಾದರೂ ಕರ್ಕೊಂಡು ಬರಬೇಕಾ? ಇಲ್ಲ ಸರ್, ಮೊದಲು ನೀವು ಬಂದು ಹೋಗಿ, ಆಮೇಲೆ ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ. ಸರಿ ಅನ್ಪೂರ್ಣ ಅವರೇ, ನಾನು ಈಗಲೇ ಬರ್ತೀನಿ. ಮಾಧವ್ ಅವರೇ, ಆಶ್ರಮದಿಂದ ಕಾಲ್ ಬಂದಿತ್ತಾ? ಹೌದು ತುಳಸಿ ಅವರೇ, ಅದೇನೋ ಅರ್ಜೆಂಟಾಗಿ ನನ್ನ ಹತ್ರ ಮಾತಾಡಬೇಕಂತೆ, ಬಂದು ಹೋಗಿ ಅಂತ ಹೇಳಿದ್ರು. ಹೌದಾ? ಹಾಗಾದ್ರೆ ನಡೀರಿ, ಈಗಲೇ ಹೋಗೋಣ. ಅರೆ, ಅವ್ರು ಬರಕ್ಕೆ ಹೇಳಿದ್ದು ನನ್ನನ್ನು. ನಿಮ್ಮನ್ನು ಬರಕ್ಕೆ ಹೇಳಿದ್ರೆ ಏನಂತೆ, ನಾನು ನಿಮ್ಮ ಜೊತೆ ಬರ್ತೀನಿ. ಬೇಡ ತುಳಸಿ ಅವರೇ, ಅದೇನು ವಿಷಯ ಅಂತ ನಾನೇ ಹೋಗಿ ಕೇಳ್ಕೊಂಡು ಬರ್ತೀನಿ. ಅಲ್ಲ, ಅವ್ರೇನಾದರೂ ಪೂರ್ಣಿ ತಂದೆ ತಾಯಿ ಬಗ್ಗೆ ತಿಳಿಸೋದಕ್ಕೆ ಕರೆದಿರ್ಬೋದಲ್ವಾ? ನಾನು ಬರ್ತೀನಿ ಮಾಧವ್ ಅವರೇ. ಅಂಥದ್ದೇನಾದರೂ ಇದ್ದರೆ ನಾನೇ ಕೇಳ್ಕೊಂಡು ಬರ್ತೀನಿ. ಪೂರ್ಣಿ ಜೀವನದಲ್ಲಿ ಈಗಾಗಲೇ ಆಗಿರೋ ಅನಾಹುತಗಳೇ ಸಾಕು. ಮತ್ತೆ ಅವಳ ನೆಮ್ಮದಿ ಕಿತ್ಕೊಳ್ಳೋ ಕೆಲಸ ಮಾಡೋದು ಬೇಡ ನಾವು. ಅವಳಿಗೆ ತಂದೆ ಸ್ಥಾನದಲ್ಲಿ ನಾನಿದ್ದೀನಿ. ತಾಯಿ ಸ್ಥಾನದಲ್ಲಿ ನಾನು ಇದ್ದೀನಿ ಅಲ್ವಾ? ಅವಳ ಬಗ್ಗೆ ಏನೇ ವಿಷಯ ಇದ್ರೂ ನಾನು ತಿಳ್ಕೋಬೇಕು ಅಂತ ಅನ್ಸತ್ತಲ್ವಾ? ನಾನು ಬರ್ತೀನಿ ಮಾಧವ್ ಅವರೇ. ಸರಿ, ಒಂದು ನಿಮಿಷ ಬಂದೆ.